ನಮಸ್ತೆ. ದಿನಕ್ಕೊಂದು ವಚನ. ಇಂದಿನ ವಚನ: ಚಂದ್ರೋದಯಕ್ಕೆ ಅಂಬುದಿ ಎಚ್ಚುವುದಯ್ಯ, ಚಂದ್ರ ಕುಂದೇ ಕುಂದುವನಯ್ಯ, ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತೆ. ಅಂಬುದಿಯ ಮುನಿಯ ಪೋಷಣವ ಕೊಂಬಲ್ಲಿ ಚಂದ್ರಮನ ಅಡ್ಡ ಬಂದನೆ. ಆರಿಗಾರು ಇಲ್ಲ, ಕೆಟ್ಟವಂಗೆ ಕೆಳೆ ಇಲ್ಲ, ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ. ನೋಡಿ ವಚನ: ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ. ಚಂದ್ರೋದಯ ಅಂದರೆ ಪೌರ್ಣಮಿ. ಚಂದ್ರ ತುಂಬ ಪ್ರಜ್ವಲಿಸ್ತಾನೆ ಪೌರ್ಣಮಿ ದಿವಸ, ಅಂದರೆ ಹುಣ್ಣಿಮೆಲಿ. ಆ ಹುಣ್ಣಿಮೆ ದಿವಸ ಅಂಬುದಿ ಅಂದರೆ ಸಾಗರ ನರ್ತನ ಮಾಡುತ್ತೆ. ಅಂದರೆ ಎಷ್ಟು ಚೆನ್ನಾಗಿ ಅಂದರೆ ಪೌರ್ಣಮಿ ದಿವಸ ಸಾಗರ ನೋಡೋದೇ ಒಂದು ಖುಷಿಯಂತೆ. ಅಂದರೆ ಅಷ್ಟು ಏರಿಳಿತಗಳು, ಅಲೆಗಳು ನರ್ತನ ಮಾಡುತ್ತೆ. ಅಂದರೆ ಯೋಚನೆ ಮಾಡಬೇಕಾದ್ದೆ. ಅಂದರೆ ಚಂದ್ರನ ನೋಡಿ ಅಷ್ಟು ಖುಷಿ ಪಡುತ್ತದೆ ಸಮುದ್ರ. ಅಷ್ಟು ಅವಿನಾಭಾವ ಫ್ರೆಂಡ್ಶಿಪ್ ಅವರಿಬ್ಬರಿಗೆ. ಹುಣ್ಣಿಮೆಗೆ ಸಮುದ್ರ ಉಕ್ಕುತ್ತೆ ಅಂತಾರಲ್ಲ, ಸೊ ಆ ಥರ ಚಂದ್ರ ಒಂದಲ್ಲ ಒಂದು ದಿವಸ ಕುಂದುತ್ತಾನೆ. ಯಾಕೆಂದರೆ ಪೌರ್ಣಮಿಲಿ ಚಂದ್ರ ತುಂಬ ಪ್ರಕಾಶಮಾನವಾಗಿ ಬೆಳಗಿದ್ರೂ ಅಮಾವಾಸ್ಯೆಗೆ ಮತ್ತೆ ಕಾಣ್ದಂಗೆ ಆಗ್ತಾನೆ. ಅಂದರೆ ಕುಂದುತ್ತಾನೆ, ಶಕ್ತಿಗುಂತಾನೆ. ಆವಾಗ ಚಂದ್ರಮ್ಮಗೆ ರಾಹು ಅಡ್ಡ ಬಂದಲ್ಲಿ, ಈಗ ಚಂದ್ರಗ್ರಹಣ ಸೂರ್ಯಗ್ರಹಣ ಅಂತ ಹೇಳ್ತಾರೆ. ಈಗ ರಾಹು ಭೂಮಿಗೆ ಚಂದ್ರನಿಗೆ ಅಡ್ಡ ಬಂದಾಗ ರಾಹು ಗ್ರಹಣ ಆಯಿತು ಅಂತ ಹೇಳ್ತಾರೆ. ಅದು ಚಂದ್ರನಿಗೆ ಕಷ್ಟದ ಪರಿಸ್ಥಿತಿ, ಅಂದರೆ ನೋವಿನ ಸ್ಥಿತಿ. ಅವಾಗ ಅಷ್ಟು ಕಷ್ಟ ಆಗುತ್ತೆ ಚಂದ್ರನಿಗೆ. ಅಷ್ಟು ಕಷ್ಟದಲ್ಲಿದ್ದಿದ್ರು ಅಂಬುದಿ ಬೊಬ್ಬಿಟ್ಟಿತೆ. ಪೌರ್ಣಮಿ ದಿವಸ ನೀನು ನೋಡಿ ಖುಷಿ ಪಡ್ತೀಯ, ನನ್ನ ಫ್ರೆಂಡು, ನನ್ನ ಸ್ನೇಹಿತ, ನನ್ನ ಕಷ್ಟ ನಿನ್ನ ನೋಡಿ ನಾನು ನರ್ತಿಸ್ತೀನಿ ಅಂತ ನೀನು ಅಷ್ಟು ಹೆಮ್ಮೆಯಿಂದ ಇರ್ತೀಯಲ್ಲ ಸಾಗರ, ಸಮುದ್ರ. ರಾಹು ಅಡ್ಡ ಬಂದಾಗ ಅವನ ಕಷ್ಟಕ್ಕೆ ನೀನು ಯಾಕೆ ಹೋಗಿಲ್ಲ, ಬೊಬ್ಬಿಡ್ತೀಯಾ? ಇಲ್ಲ, ನಿನಗೆ ಆ ಒಳವಿಲ್ಲ, ಆ ನೋವಿಲ್ಲ. ಯಾಕೆಂದರೆ ಸಮುದ್ರ ಒಂದು ಕಡೆ, ಚಂದ್ರ ಒಂದು ಕಡೆ. ನೀನು ಖುಷಿ ಪಡಬೇಕಾದ್ರೆ ಇದ್ದಿದ್ದು ಖುಷಿ, ಚಂದ್ರನಿಗೆ ಕಷ್ಟ ಬಂದಾಗ ನೀನು ಯಾಕೆ ಕಷ್ಟಕ್ಕಾಗಲಿಲ್ಲ? ಒಂದು ಅಂಬುದಿಯ ಮುನಿಯ ಪೋಷಣವ ಕೊಂಬಲ್ಲಿ. ಅಂಬುದಿ ಅಂದರೆ ಸಾಗರ, ನಾನು ಹೇಳಿದ್ನಲ್ಲ ಆವಾಗಲೇ. ಸಾಗರನ ಮುನಿಯ ಪೋಷಣವ ಕೊಂಬಲ್ಲಿ. ಆವಾಗಿನ ಕಾಲದಲ್ಲಿ ಪುರಾಣ ಕಥೆಗಳಲ್ಲಿ ಮುನಿ ಸಪ್ತ ಸಾಗರನ ಅಂಗೈಯಲ್ಲಿ ತಗೊಂಡು ಕುಡಿದ್ಬಿಡ್ತಾನೆ. ಆ ಟೈಮಲ್ಲಿ ಚಂದ್ರಮ್ಮನ ಯಾಕೆ ಅಡ್ಡ ಬರಲಿಲ್ಲ? ಚಂದ್ರ ಸಾಗರಕ್ಕೂ ಖುಷಿ ಅಲ್ವಾ, ಇಬ್ಬರು ಫ್ರೆಂಡ್ಶಿಪ್ ಅಲ್ವಾ. ಋಷಿ ಮುನಿ ನಿನ್ನ ಸಾಗರವನ್ನೆಲ್ಲ ಸಪ್ತ ಸಾಗರ ಕುಡಿಬೇಕಾದ್ರೆ ಚಂದ್ರ ಯಾಕೆ ಅಡ್ಡ ಬಂದು ನೀನು ಕುಡಿಬೇಡ, ಅವ್ಕೆ ನನ್ನ ಸಮುದ್ರದ ಕಷ್ಟಕ್ಕೆ ನಾನು ಇದ್ದೀನಿ ಅಂತ ಹೇಳಲಿಲ್ಲ. ಚಂದ್ರಮ್ಮನ ಅಡ್ಡ ಬರಲೇ ಇಲ್ಲ, ಬರಲಿಲ್ಲ. ಆರಿಗಾರು ಇಲ್ಲ ಅಂದರೆ ಯಾರಿಗ್ಯಾರೂ ಇಲ್ಲ. ಈಗ ಫ್ರೆಂಡ್ಶಿಪ್ ಆಗಲಿ, ಸಂಬಂಧ ಆಗಲಿ, ಎಲ್ಲ ಚೆನ್ನಾಗಿರತಕ್ಕ ಅಷ್ಟೆ. ಈಗ ಸಾಗರ ಚಂದ್ರಂಗೆ ಹೋಲಿಸ್ಕೊಂಡ್ರೆ ಅದು ಖುಷಿ ಪಡಬೇಕು, ಖುಷಿ ಪಡುತ್ತೆ. ಯಾರು? ಚಂದ್ರನಿಂದ. ಬಟ್ ಅದು ಕಷ್ಟದಲ್ಲಿದ್ದಾಗ ಇದು ಯಾರು ಹೋಗಲಿಲ್ಲ, ಸಮುದ್ರ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಮನುಷ್ಯನ ಕಷ್ಟನೂ ಅಷ್ಟೇ, ಅವನು ಚೆನ್ನಾಗಿದ್ದಾಗ ಚೆನ್ನಾಗಿ ಬಳಸ್ಕೋತಾರೆ, ಖುಷಿ ಪಡ್ತಾರೆ. ಯಾರೋ ಒಬ್ಬ ಮೇಧಾವಿ, ಶ್ರೀಮಂತ ವ್ಯಕ್ತಿ, ಒಳ್ಳೆ ಹೆಸರು ಮಾಡಿರೋನ್ನ ಹೆಸ್ರು ಹೇಳ್ಕೊಂಡು ಎಲ್ಲಿ ಬೇಕಾದ್ರೂ ಓಡಾಡ್ತೀವಿ ನಾವು. ಈಗ ನಮ್ಮ ತಾಲೂಕಿಗೆ ಲೆಕ್ಕ ಹಾಕೊಳ್ಳಿ, ಒಬ್ಬ MLA ಹೆಸ್ರು ಹೇಳೋದು, ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಹೆಸ್ರು ಹೇಳ್ಕೊಂಡು ಓಡಾಡೋದು, ಈ ಥರ ಎಲ್ಲ ಮಾಡ್ತೀವಿ. ಅವನ ಹೆಸ್ರು ಹೇಳ್ಕೊಂಡು ಓಡಾಡ್ತೀವಿ, ಅವ್ನು ಬಳಸ್ಕೊಂಡಿರ್ತೀವಿ. ನಮ್ಮ ಕಷ್ಟಕ್ಕಾಗಲಿ, ನಮ್ಮ ಇದಕ್ಕಾಗಲಿ, ನಮ್ಮ ಖುಷಿಗೆ, ಮೋಜು ಮಸ್ತಿಗೆ ಬಳಸ್ಕೊಂಡಿರ್ತೀವಿ. ಅವ್ನ ಕಷ್ಟ ಅಂತ ಬಂದಾಗ ಆ ಕಡೆ ಯಾರೂ ಸುಳಿಯಲ್ಲ. ಅದಕ್ಕೆ ಹೇಳೋದು, ಹಣ ಅಂತಸ್ತು ಯಾವುದೇ ಇದ್ರೂ ಯಾರಿಗ್ಯಾರೂ ಇಲ್ಲ, ಕೆಟ್ಟವಂಗೆ ಕೆಳೆ ಇಲ್ಲ. ಅಂದರೆ ಕೆಟ್ಟವನಿಗೆ ಕೆಳೆ ಅಂದರೆ ಒಳ್ಳೇದು ಯಾವತ್ತೂ ಆಗಲ್ಲ, ಕೆಟ್ಟವನಿಗೆ ಕೆಟ್ಟದ್ದೇ ಆಗುತ್ತೆ. ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಜಗಕ್ಕೆಲ್ಲ ನೀನೇ ನೆಂಟ ಅಂದರೆ ಯಾರು? ಆಪತ್ತಿಗಾದವನೇ ನೆಂಟ ಅಂತಾರಲ್ಲ, ಸೊ ಆ ಥರ ಸುಖಕ್ಕೆ ಬರದೇ ಇರೋನು ಪರವಾಗಿಲ್ಲ, ಕಷ್ಟಕ್ಕೆ ಬರ್ತಿಯಲ್ಲ ಅವನೇ ನೆಂಟ. ಅವನು ಯಾರು? ಕೂಡಲ ಸಂಗಮ ದೇವ, ಅಂದರೆ ಭಗವಂತ. ನನ್ನ ಕಷ್ಟಕ್ಕೆ ಸದಾ ಜೊತೇಲಿರ್ತಾನೆ ಭಗವಂತ. ಏನು ಇವತ್ತು ಜಂಜಾಟದಲ್ಲಿ ನಾವೆಲ್ಲ ಅವನ ಹೆಸ್ರು ಹೇಳ್ಕೊಂಡು ಓಡಾಡೋದು, ಇವ್ರ ಹೆಸ್ರು ಹೇಳ್ಕೊಂಡು ಓಡಾಡೋದು, ಅವ್ರ ಖುಷೀಲಿ ನಾವು ಭಾಗವಹಿಸೋದು, ಅವ್ರ ಕಷ್ಟಕ್ಕೆ ಆಗದೆ ಇರೋದಿರುತ್ತಲ್ಲ. ಅದಕ್ಕಾಗಿ ಆಪತ್ತಿಗೆ ಯಾರು ಇರಲ್ಲ ಕಣೆಯ. ನೋಡು ಖುಷಿ ಪಡ್ತಾರಷ್ಟೇ. ಏನೋ ಒಂದು ಗಾದೆ ಇದೆ, ಬದುಕಿದ್ರೆ ಬಾಯಿ ಬಡ್ಕೊಂಡ್ರು, ಕೆಟ್ಟರೆ ಟೀ ಬಡ್ಕೊಂಡ್ರು ಅಂತ. ಅಂದರೆ ಗಾದೆ ಅದು.
ಬದುಕಿದ್ರೆ ಬಾಯಿ ಬಡ್ಕೊಂಬಿಡ್ತಾರೆ ಜನ. ಅಯ್ಯೋ ನನ್ನ ಮಗ ಎಲ್ಲೋ ತಂದ್ಬಿಟ್ಟ, ಏನೋ ಮಾಡ್ಬಿಟ್ಟ, ಏನೋ ಮಕ್ಳು ಟೋಪಿ ಹಾಕ್ತಾನೆ ಕಣ್ರಿ ಬದುಕ್ತಾವನೆ. ಕೆಟ್ಟರೆ ಟೀ ಬಡ್ಕೊಂತಾರಂತೆ. ಅದು ನಿಮ್ಗೆ ಅರ್ಥ ಆಯ್ತು ಅನ್ಕೊತೀನಿ. ಅಂದರೂ ಈ ಕೆಟ್ಟೋದ್ನಲ್ಲ ಬಡ್ಡಿ ಮಗ, ಚೆನ್ನಾಗಿದ್ದ, ಚೆನ್ನಾಗಿ ಬದುಕಿ ಬಾಳಿದ್ದ, ಕೆಟ್ಟೋಗ್ಬಿಟ್ಟ, ಮನೆ ಕೆಟ್ಟೋಯ್ತು, ಈ ಥರ ಮಾತಾಡ್ತಾರೆ. ಬದುಕಿದ್ರೆ ಈ ಥರ, ಕೆಟ್ಟೋದ್ರೆ ಈ ಥರ. ಹೆಂಗ್ರಿ ಬದುಕ್ಬೇಕು ಮನುಷ್ಯಂತು? ಸೊ ಈ ವಚನ ಬಸವಣ್ಣವ್ರು ಅದಕ್ಕೆ ಸಮುದ್ರಕ್ಕೆ ಚಂದ್ರನಿಗೆ ಹೋಲಿಸಿ ಯಾರ ಕಷ್ಟಕ್ಕೆ ಯಾರೂ ಬರಲಿಲ್ಲ, ಹಾಗಾಗಿ ನಿನ್ನ ಕಷ್ಟಕ್ಕೂ ನೀನು ಯಾರೂ ಬರಲ್ಲ. ಸೊ ಹಂಗಾಗಿ ನಿನ್ನ ಬುದ್ಧಿವಂತಿಕೆ, ನಿನ್ನ ಸಂಪಾದನೆ, ನಿನ್ನ ಶ್ರಮ, ನಿನ್ನ ಖುಷಿ ಎಲ್ಲ ನಿನ್ನ ಕೈಲೇ ಇರುತ್ತೆ. ಅದನ್ನು ಉಳಿಸ್ಕೊಂಡು ಒಳ್ಳೆ ರೀತಿಲಿ ಬದುಕು ಅಂತೇಳಿ ಬಸವಣ್ಣವ್ರು ಹೇಳಿದ್ದಾರೆ. ಧನ್ಯವಾದ. ಶರಣು ಶರಣಯ್ಯ.